ಜಿ ಟಿ ಮಾಲ್ ಸ್ವಲ್ಪ ಸ್ಪೆಷಲ್ ನಮಗೆ, ಬಿಕಾಸ್ ನಮ್ಮ ಸಿನಿಮಾಗಳ ಮೋಸ್ಟ್ ಆಫ್ ದ ಇವೆಂಟ್ಸ್ ಇಲ್ಲೇ ನಡೆಯುತ್ತೆ. ನಿಮ್ಮ ಏನೋ ಸಪೋರ್ಟಿಂದ ಥ್ಯಾಂಕ್ ಯು. ತುಂಬ ಹೊಸದು ಅನ್ಸಲ್ಲ ಮಾಲ್ ನಮಗೆ, ಫ್ರೀಕ್ವೆಂಟಾಗಿ ಬರ್ತಿರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಟುಡೇ ಮಹೇಶ್ ಸರ್. ನಿಮ್ಮ ಸಿನಿಮಾ ಥರನೇ ಪ್ರತಿ ಸಿನಿಮಾಗೂ ನೀವು ಸಪೋರ್ಟ್ ಮಾಡೋ ರೀತಿ, ನಿಂತ್ಕೊಂಡು ಓಡಾಡ್ತಾ ಕೆಲಸ ಮಾಡೋ ರೀತಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಈ ರೀತಿನೇ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ನನ್ನ ಮೋಸ್ಟ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸತೀಶ್ ಸರ್, ಕೃಷ್ಣ ಸರ್ ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವರು, ಅಫ್ಕೋರ್ಸ್ ರಿಚಿಲ್ ಆ್ಯಂಡ್ ನೀವು, ಅಫ್ಕೋರ್ಸ್ ಐ ಡೋಂಟ್ ನೋ ಯುವರ್ ನೇಮ್, ಸಾರಿ, ಅಶ್ವತಿ. ತುಂಬ ಖುಷಿ ಆಗುತ್ತೆ ಈ ದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅಡ್ರೆಸ್ ಮಾಡೋದಕ್ಕೆ ಎಲ್ಲನೂ. ಬಿಕಾಸ್ ಭುವನಂ ಆ್ಯಂಡ್ ಗಗನಂ ಅನ್ನೋ ಟೈಟಲ್ಲೇ ಎಷ್ಟು ಮೀನಿಂಗ್ಫುಲ್ ಆಗಿದೆ. ಆ್ಯಂಡ್ ಕೇಳೋದಕ್ಕೆ ಅಥವಾ ಅದು ಹೇಳೋದಕ್ಕೂ ತುಂಬ ಖುಷಿ ಆಗುತ್ತೆ. ಆ ಟೈಟಲ್ ಫಾಂಟ್ ಆಗಿರ್ಬೋದು, ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಇಟ್ಸ್ ವೆರಿ ವೆಲ್ಕಮಿಂಗ್. ಮತ್ತೆ ನೋಡಬೇಕು ಅನಿಸುತ್ತೆ. ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ ಥರ ಅದು ತುಂಬ ಥಿಯೇಟರ್ಗೆ ಬನ್ನಿ ಅಂತ ಕರೀತಿದೆ. ಅದು ಪ್ರೆಸೆಂಟೇಷನೇ ತುಂಬ ಚೆನ್ನಾಗಿದೆ. ಆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗಿರಿ ಸರ್, ಸಿನಿಮಾದ ನಿರ್ದೇಶಕರು, ಸಿನಿಮಾ ಹೇಗೆ ಬಂದಿದೆ ಅನ್ನೋದು ಒಂದು ಪೋಸ್ಟರ್, ಒಂದು ಸಾಂಗ್, ಒಂದು ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದು ಎದ್ದು ಕಾಣಿಸ್ತಿದೆ ಈ ಸಿನಿಮಾದಲ್ಲಿ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಪೃಥ್ವಿ ಅವ್ರು ಮೆನ್ಷನ್ ಮಾಡ್ದ ಹಾಗೇ ಭುವನ್ ಆ್ಯಂಡ್ ಗಗನಂ ಅವರಲ್ಲೇ ಇದೆ ಎಲ್ಲವೂ. ಅವ್ರ ಜೊತೆಗೆ ತೊಗೊಂಡು ಬಂದಿದ್ದಾರೆ ಸಿನಿಮಾ. ಮೇ ಬಿ ಮ್ಯಾನಿಫೆಸ್ಟೆಡ್ ಇಟ್ ಟು ಹ್ಯಾಪನ್ ಅಂದ್ಕೋತೀನಿ ಈ ಸಿನಿಮಾ. ಎವ್ರಿ ಟೈಮ್ ನಿಮ್ಮನ್ನು ನಾನು ನೋಡಿದಾಗ ಅಥವಾ ನಿಮ್ಮ ಹೆಸರು ನೆನಪಿಸ್ಕೊಂಡಾಗ ದೇರ್ ಈಸ್ ಆಲ್ವೇಸ್ ಎ ಸ್ಮೈಲ್ ಆನ್ ಅವರ್ ಫೇಸ್. ಇಟ್ಸ್ ಎ ಜಾಯ್. ನೀವು ನಿಮ್ಮ ಕೆಲಸದ ಮುಖಾಂತರ ನಮ್ಗೆ ಅದನ್ನು ಯಾವಾಗಲೂ ಕೊಡ್ತಾ ಇದ್ದೀರಾ. ನಿಮ್ಮ ದಿಯಾ ಪರ್ಫಾರ್ಮೆನ್ಸ್ ಅನ್ಫರ್ಗೆಟಬಲ್. ಈ ಸಿನಿಮಾ ಕೂಡ ಈ ಸ್ಪೆಷಲ್ ಕ್ಯಾರೆಕ್ಟರ್ ನೆಕ್ಸ್ಟ್ ಅದನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್ ದ ಜರ್ನಿ. ಆ್ಯಂಡ್ ಪ್ರಮೋದ್ ಸರ್, ಆಲ್ ದ ಬೆಸ್ಟ್. ರತ್ನನ್ ಪ್ರಪಂಚ ಆ್ಯಂಡ್ ನಿಮ್ಮ ಪ್ರೀಮಿಯರ್ ಪದ್ಮಿನಿ ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್. ನಿಮ್ಮನ್ನು ಬಿಟ್ಟರೆ ಅದನ್ನು ಇನ್ಯಾಕೆ ಬೆಟರ್ ಮಾಡ್ಬೋದಿತ್ತು ಅನ್ನೋ ಒಂದು ಕ್ವೆಶನ್ ಬರೋ ಥರ ನೀವು ಪರ್ಫಾರ್ಮ್ ಮಾಡಿರ್ತೀರಾ. ನೀವೊಬ್ಬ ದೊಡ್ಡ ಮಾಸ್ ಹೀರೋ ಆಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಆ ಮಾಸ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಆಲ್ ದ ಬೆಸ್ಟ್ ನಿಮಗೆ ಈ ಜರ್ನಿಗೆ. ಆ್ಯಂಡ್ ರಿಚಿಲ್ ಆ್ಯಂಡ್ ನೀವು, ಅಫ್ಕೋರ್ಸ್ ಯು ಆರ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಇನ್ ಲವ್ ಮಾಕ್ಟೇಲ್ ಟು. ಐ ಹೋಪ್ ಮುದ್ದ ಕಾಣಿಸೋದಲ್ಲದೆ ಸಿನಿಮಾದಲ್ಲಿ ಯು ಹ್ಯಾವ್ ಸಮಥಿಂಗ್ ಮೋರ್ ಟು ಆಫರ್ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಟು ದ ಹೋಲ್ ಟೀಮ್ ಆ್ಯಂಡ್ ಸರ್, ನಿಮ್ಮ ಸಂಸ್ಥೆಗೆ SVC ತುಂಬ ಕೇಳಿದ್ದೀನಿ ನಿಮ್ಮ ಪ್ಯಾಷನ್ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ. ಅದು ಹೀಗೆ ಕಂಟಿನ್ಯೂ ಆಗಿ ಈ ಸಿನಿಮಾ ಮತ್ತಷ್ಟು ದೊಡ್ಡ ಸಿನಿಮಾಗಳು ಮಾಡುವಂಥ ಶಕ್ತಿ ನಿಮಗೆ ತಂದುಕೊಡ್ಲಿ. ಪಾಸಿಟಿವ್ ಆಗಿರಲಿ ನಿಮ್ಮ ಜರ್ನಿ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಹಾಗೆ ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ಟೂಗೆ ಆಲ್ ದ ಬೆಸ್ಟ್ ಸತೀಶ್ ಸರ್. ಕೃಷ್ಣ ಸರ್, ಯು ಆರ್ ಆಲ್ಸೋ ಲುಕಿಂಗ್ ಫಾರ್ ಫಾದರ್. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ನಿಮ್ಮನ್ನೆಲ್ಲರೂ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಐ ಮೀನ್ ನಿಮ್ಮ ಸಿನಿಮಾ ಫಾದರ್ ಆಗ್ಬಿಟ್ನಲ್ಲ ಅಂತ ಅವರು. ಸೊ ಅನುಷಾ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು. ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಇಲ್ಲಿ ಮಾಸ್ತಿ ಸರ್ ಹೋದರು ಅನಿಸುತ್ತೆ, ಅವ್ರನ್ನೂ ಭೇಟಿ ಮಾಡಿ ಖುಷಿ ಆಯಿತು. ಚೇತನ್ ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನು ಭೇಟಿ ಮಾಡ್ತಿರೋದು. ಮಂಜು ಸರ್ ಆ್ಯಂಡ್ ಈ ಥರ ಅಕೇಶನ್ಸಲ್ಲೇ ಮೀಟಿಂಗ್ ಮಾಡೋಕ್ಕಾಗೋದು ನಾವು ಸಿನಿಮಾ ಫೆಟರ್ನಿಟಿನ. ಆ್ಯಂಡ್ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಭುವನ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. Feb 14 ಸಿನಿಮಾ ರಿಲೀಸ್ ಆಗ್ತಿದೆ ವ್ಯಾಲೆಂಟೈನ್ಸ್ ಡೇಗೆ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಬರೀ ಇಬ್ಬರೇ ಹೋಗ್ಬಿಡಿ, ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾವನ್ನು ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ಮಸ್ತ್ ಇತ್ತು, ಬೆಂಕಿ ಐತಿ ಟ್ರೈಲರ್. ಎಮೋಷನ್ಸ್ ಐತೆ, ಭಾವನಾತ್ಮಕವಾದ ಕ್ಷಣಗಳದವು. ಆಮೇಲೆ ನಗುಗೂ ಜಾಗ ಐತೆ, ಆ್ಯಕ್ಷನ್ಗೆ ಜಾಗ ಐತೆ. ಇಟ್ಸ್ ಎ ಕಂಪ್ಲೀಟ್ ಪ್ರಾಪರ್ ಪ್ಯಾಕೇಜ್ ನೋಡೋದ್ರಿಗೆಲ್ರಿಗೂ ಕೂಡ. ಆ್ಯಂಡ್ ಯೂಶ್ವಲಿ ಇಷ್ಟು ದಿವಸ ಪೃಥ್ವಿ ಆಗಲಿ ಅಥವಾ ಪ್ರಮೋದ್ ಆಗಲಿ ಇವರು ನನ್ನ ಪ್ರೀತಿಯ ಗೆಳೆಯರು. ಆಮೇಲೆ ಅವ್ರವ್ರ ಸಿನಿಮಾದಾಗೆ ಒಬ್ಬರೇ ಹೆಗಲು ಹೊತ್ಕೊಂಡು ಪಿಕ್ಚರ್ನ ಮುಂದಕ್ಕೆ ತೊಗೊಂಡು ಹೋಗೋರು. ಇವಾಗ 2 ಗಂಟೆ ಹೆಗಲು ಒಟ್ಟಿಗೆ ಬಂದಿದ್ದವು. ಸೊ ನಿಮ್ಮಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಆಮೇಲೆ ಪೃಥ್ವಿ ಒಂದು ಕಡೆ, ಪ್ರಮೋದ್ ಒಂದು ಕಡೆ ಕ್ಲಾಸು, ಒಂದು ಕಡೆ ಮಾಸು, ಎರಡೂ ಮಿಕ್ಸ್. ಇದು ಒಂದು ಪರ್ಫೆಕ್ಟ್ ಸಿನಿಮಾ ಆಗಿರ್ತೈತಿ, ಒಂದು ಪರ್ಫೆಕ್ಟ್ ಎಂಟರ್ಟೈನರ್ ಆಗಿರ್ತೈತಿ. ನಮ್ಮ ಅಜಣ್ಣ ಹೇಳ್ದ 14ಕ್ಕೆ
ಯೂಶಲಿ ಟೈಮ್ ಮಾಡ್ಕೊಂಡಿರ್ತಾರ ತುಂಬಿದ ಚಿತ್ರಮಂದಿರದಲ್ಲಿ ದಯವಿಟ್ಟು ಹೋಗಿ ನೋಡ್ರಿ ಪಿಕ್ಚರ್ನ. ಟ್ರೈಲರ್ ಏನು ನಿಮಗೆ ಖುಷಿ ಕೊಡ್ತೈತಿ, ಡೆಫಿನೆಟ್ಲಿ ಸಿನಿಮಾ ಅಷ್ಟೇ ಖುಷಿ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ. ಯಾಕಂದ್ರೆ ಇಬ್ಬರು ಕೂಡ ಭಾಳಷ್ಟು ಶ್ರಮ ವಹಿಸಿ ಕಿರಿತೆರೆಯಿಂದ, ಆಮೇಲೆ ಒಂದು ದೊಡ್ಡ ಜರ್ನಿ ಐತಿ ಇಬ್ಬರದು. ಪೃಥ್ವಿ ನಾನು ದಿಯಾ ಪಿಕ್ಚರ್ ನೋಡಿದಾಗ ನಾನು ಹೋಗಿ ಹಗ್ ಮಾಡಿ ವಿಶ್ ಮಾಡಿದ್ದೆ, ಸರ್ ಸೂಪರ್ ಮಾಡಿದ್ದೀರಾ. ಆ್ಯಂಡ್ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಪಿಕ್ಚರ್ನ ಐ ಥಿಂಕ್ ಅನುಪಮ ಥಿಯೇಟರ್ ಅನ್ಕೋತೀನಿ, ಮೇನ್ ಥಿಯೇಟರ್ ಅವಾಗಿತ್ತು. ನಾನೇನು ಅವಾಗ ಸಿನಿಮಾ ಅವಕಾಶ ಹುಡುಕುವಂಥ ಟೈಮು, ಆ ಟೈಮ್ನಾಗ ಅಲ್ಲಿ ನೋಡಿದ್ದು. ಅವಾಗ ಪರಿಚಯ ಇರಲಿಲ್ಲ. ಫಸ್ಟ್ ಟೈಮ್ ಬೆಟ್ಟಾದಾಗ ನಾನು ಹೇಳಿದ್ದೆ ಅದು. ಈಗ ನಾನು ಒಂದು ಉತ್ತರ ಕರ್ನಾಟಕ ಸೊಗಡನ್ನ ಮಾತಾಡ್ಬೇಕಾದ್ರೆ ಒಂದು ಏನು ಗ್ರಿಪ್ ಇರ್ತೈತಿ, ಹಾಗೆ ಅವರು ಆ ಕಡೆ ಒಂದು ಲ್ಯಾಂಗ್ವೇಜ್ನ ಅಷ್ಟು ಗ್ರಿಪ್ ಆಗಿ ಇಟ್ಕೊಂಡಿದ್ರು. ಅಷ್ಟು ಅದ್ಭುತವಾದ ಕಲಾವಿದರು ಇಬ್ಬರು ಕೂಡ. ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಕ್ಟರ್ಸ್. ಆ್ಯಂಡ್ ಅದ್ರ ಜೊತೆಗೆ ತುಂಬ ಮುದ್ದಾಗಿರುವಂಥ ಇಬ್ಬರು ಹೀರೋಯಿನ್ಸ್ ಇದ್ದಾರೆ. ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ನಿರ್ಮಾಪಕರಿಗೆ, ನಮ್ಮ ಮೂಲಿಮನಿ ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ಇಲ್ಲಿ ಬಂದಿರುವಂಥ ಸತೀಶ್ ಸರ್ ಆಗಲಿ, ನಮ್ಮ ಕೃಷ್ಣ ಸರ್ ಆಗಲಿ, ನಮ್ಮ ಸ್ನೇಹಿತರಾಗಲಿ, ವಿಕ್ರಮ್, ಪಾವನ, ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹೇಳ್ತಾ ಈ ವೇದಿಕೆಯಿಂದ ನಾನು ತೆರಳ್ತಾ ಇದ್ದೀನಿ. ನಮ್ಮ ಪಿಕ್ಚರ್ ಕೆಲಸ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫೆಬ್ರವರಿ 14 ಭಾಳ ವಿಶೇಷ ದಿನ ಅಲ್ಲ. ಎಲ್ಲರೂ ಯಾರ್ಯಾರೋ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ, ಯಾವುದಾದ್ರೂ ಸಿನಿಮಾಗೆ ಹೋಗೋ ಬಂದು ಈ ಸಿನಿಮಾಗೆ ಬನ್ನಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತು ಪೃಥ್ವಿಯವ್ರ ಬಗ್ಗೆ ಹೇಳಬೇಕು. ಪೃಥ್ವಿಯವರು, ಪ್ರಮೋದ್ ಅವರು ಅದ್ಭುತ ನಟರು. ನಾವೇನು ಮಾತಾಡೋದೇನಿಲ್ಲ, ನಿಮಗೆ ಗೊತ್ತು ಎಂಥ ನಟರು ಅಂತ. ಬಟ್ ಇಂಥ ಒಂದು ಟೀಮಲ್ಲಿ ನನಗೂ ಕರೆಸಿದ್ರಲ್ಲ, ಭಾಳ ಖುಷಿ ಆಗುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಸಿನಿಮಾ ನೋಡಿ, ಭಾಳ ಅದ್ಭುತವಾಗಿದೆ. ನಮ್ಮ ಗಿರೀಶ್ ಅಣ್ಣವರು ತುಂಬ ಅದ್ಭುತವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೀವು ಸಿನಿಮಾ ನೋಡಿದ ಮೇಲೆ ನೀವೇ ಮಾತಾಡ್ತೀರಾ ಕಲಾವಿದರ ಬಗ್ಗೆ ಯಾವ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಬಂದು ಸಿನಿಮಾ ನೋಡಿ ಎಲ್ಲರೂ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಂಜು ಬಾವಗಡವರೇ. ಶಿವರಾಜ್ ಕೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟ್ರ್ ಪಕ್ಕ ಕೂತಾಗ ಡೈರೆಕ್ಟ್ರು ಟ್ರೈಲರ್ ರಿಲೀಸ್ ಆದಮೇಲೆ ನೋಡಿದ್ಮೇಲೆ ಕೇಳಿದ್ರು ಹೆಂಗೆ ಅನ್ನಿಸ್ತು ಅಂತ. ಸರ್ ಆಲ್ರೆಡಿ ಸಕ್ಸಸ್ ಆಗಿರೋ ಸಿನಿಮಾನ ನಮಗೆ ಈಗ ಏನೋ ಟ್ರೈಲರ್ ತೋರಿಸ್ತಿದ್ರೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಒಪ್ಕೊಬೇಕಾಗಿರೋಂಥ ಸಿನಿಮಾ ನಮ್ಮ ಭುವನಂ ಗಗನಂ. ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರು. SVC ಅನ್ನೋ ಒಂದು ಬ್ಯಾನರು, ಅದ್ರಲ್ಲಿ ಆಲ್ರೆಡಿ ನಾವು ಕ್ರಿಕೆಟ್ ಹೊಡಿದ್ದೀವಿ, ಈಗ ಕೆಲಸನೂ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಕೆಲಸ ಮುಗ್ದಿರೋಂಥ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ. ಇವ್ರ ಬಗ್ಗೆ ಏನು ಹೇಳೋದು, ಇವ್ರು ಮಾತಾಡ್ಬಿಟ್ರೆ ಸಾಕು ನಡುತ್ತದೆ ಥಿಯೇಟ್ರು ಅಂತ ಅನ್ಕೊತದೆ ಪ್ರಮೋದ್ ಅವರು. ಸೊ ಅಂಥ ಕಂಚಿನ ಕಂಠ. ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರವರು ಮತ್ತು ಪ್ರಮೋದ್ ಅವ್ರ ಬಗ್ಗೆ ಏನು ಹೇಳೋವಾಗಿಲ್ಲ, ಈಗ ಟ್ರೈಲರಲ್ಲಿ ಅದು ಕಾಣಸಿಕ್ಕಿದೆ. ಸೊ ಭೂಮಿಲಿರುವಂಥ ಎಲ್ಲ ಅದ್ಭುತವಾದಂತಹ ಲೊಕೇಶನಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನದ ಎತ್ತರಕ್ಕೆ ಸಕ್ಸಸ್ ಕಾಣಲಿ ಅನ್ನೋ ಒಂದು ಆಸೆ ನಂದು. ಅದಾಗಲಿ. ಸೊ ಒಂದು ಒಳ್ಳೆ ಸಿನಿಮಾ ಯಾವಾಗಲೂ ಗೆಲ್ಲಬೇಕು. ಒಂದು ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ, ಪ್ರೇಮಿಗಳ ದಿನ. ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ನಮ್ಮ ಭುವನಂ ಗಗನಂ ಸಿನಿಮಾನ ಗೆಲ್ಲಿಸಿ ಆ ಸಕ್ಸಸ್ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರೋ ಪ್ರತಿಯೊಬ್ಬರು ನನ್ನ ನಮಸ್ಕಾರ. ಸೊ ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್ ಆ್ಯಂಡ್ ಮುನಿ ಸರ್. ಸೊ ಏನಂದರೆ ಭುವನಂ ಗಗನಂ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಟೈಟಲ್ ಅಂದರೆ. ಇಟ್ಸ್ ಸೋ ಮೀನಿಂಗ್ಫುಲ್. ಎಲ್ಲರೂ ಬರೀ ಥ್ರಿಲ್ಲರು, ಬರೀ ಆ್ಯಕ್ಷನ್ ಈ ಥರ ಸಿನಿಮಾಗಳಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ. ಬಟ್ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದಿಸ್ ಝೋನ್. ಅಂದರೆ ಒಂದು ಲವ್ ಸಿನಿಮಾಗಳನ್ನೆಲ್ಲ ನೋಡಬೇಕು. ಆ್ಯಕ್ಚುಲಿ ಲಾಸ್ಟ್ ಲವ್ ಮಾಕ್ಟೇಲ್ ತುಂಬ ಇಷ್ಟ ಆಗಿದ್ದು. ಆಫ್ಟರ್ ದಟ್ ಸೊ ಆಲ್ ದಿ ಬೆಸ್ಟ್ ಇಡೀ ಟೀಮ್. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಎಸ್ಪೆಷಲಿ ದಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂದರೆ ಆ್ಯಕ್ಚುಲಿ ಫಿಲ್ಮ್ ನೋಡಬೇಕು ಅಂತ ಒಂದು ಕುತೂಹಲ ಮೂಡಿಸಿದೆ. So all the best team. Satish sir, after my launch I am seeing you today only, so ತುಂಬ ಖುಷಿ ಆಗ್ತಿದೆ. And Vikram, congratulations. He's my co-actor, seeing him after Big Boss. So all the very best team.
ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇ ಸಹ ರಿಲೀಸ್ ಆಗ್ತಿರೋದು. ಸೊ ಎಲ್ಲರೂ ಅವ್ರವ್ರ ಲವರ್ಸ್ಗಳ ಜೊತೆ ಹೋಗಿ ಸಿನಿಮಾಗಳು ನೋಡಿ ಅಂತ ಹೇಳಿ. ಥ್ಯಾಂಕ್ ಯು. ಲವರ್ ಜೊತೆ ಲವರ್ಸ್ ಜೊತೆ ಲವರ್ಸ್ ಜೊತೆ ಟ್ರಯಾಂಗಲ್. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಡಯಾನ ಅವರೇ. ಇದೀಗ ಸಾನ್ಯಾ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪ್ಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ. ಅದರಲ್ಲಿ ಒಂದು ಚರಣದಲ್ಲಿ ಒಂದೆರಡು ಒಳ್ಳೆ ಸಾಲುಗಳಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ. ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ನಿಷ್ಠೆಯಿಂದ, ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ 14th ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಿಮಾನಿಗಳು ಕೊಡಬೇಕು. ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತೊದಲ್ತಾ ಇದೆ ಅಂತ ಹೇಳ್ಬೋದು. ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ನಿಮ್ಮ ವಿಮರ್ಶೆಗಳಿಂದಲೇ, ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರನ್ನು ನೋಡಿ ತುಂಬ ಖುಷಿ ಆಯಿತು. ರೇಚಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಸ್ಕ್ರೀನ್ ಮೇಲೆ. ಆ್ಯಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮೂವಿ. ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಕ್ಷಮಿಸಿ, ನಿಮ್ಮ ಹೆಸರು ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀನಿ, ಬಟ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ನಟನೇನು ಎದ್ದು ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಅಶ್ವತಿ ಆ್ಯಂಡ್ ಪೃಥ್ವಿ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ. ಕಮಲ್ ಹಾಸನ್ ಸರ್ಗೆ ಹೋಲಿಸಿದ್ದಾರೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್.